ಕಣಪ್ಪ. ಬೆಳಗ್ಗೆಯಿಂದ ಎಲ್ಲೋಗಿದ್ದೆ ಗಂಡ ಅಂತ ಇವ್ರು. ನಾನು ನೋಡಿ ನೋಡಿ ಸಾಕಾಗೋಯ್ತು. ಯಾಕತ್ತೆ, ನಿಮ್ಗೇನಾದರೂ ಬೇಕಿತ್ತಾ? ಅಂದಂಗೆ ಊಟ ಮಾಡಿದ್ರು ಇಲ್ಲೋ? ನಾನು ಊಟ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಲ್ಲ ಹೋಗ್ಬೇಕಾದ್ರೆ, ನೀವು ತಿಂದಿಲ್ವಾ? ಹ್ಞೂನಮ್ಮ, ತಿಂದೆ. ಆದರೆ ನನಗೆ ಸ್ವಲ್ಪ ಬೇಕಾಗಿತ್ತು. ನನ್ನ ಕೈ ಹೋಗಿ ಹಾಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನೀವು ಬರಲಿ ಅಂತ ಕಾಯ್ಕೊಂಡಿದ್ದೆ. ಓ ಹೌದಾ ಅತ್ತೆ, ಇರಿ ಒಂದು ನಿಮಿಷ ಬೇಗ ಅಡುಗೆ ಮಾಡ್ಕೊಂಡು ತಗೊಬಂದು ಕೊಡ್ತೀನಿ. ಅಮ್ಮ, ಯಾಕಮ್ಮ ಇಷ್ಟೊಂದು ಸುಸ್ತಾಗೋ ಥರ ಕಾಣಿಸ್ತಿದೆ ನೀನು? ಸುಸ್ತಾಗೈತಪ್ಪ. ಅದು ನನಗೆ ಮಾತ್ರೆ ಎಲ್ಲ ಫುಲ್ ಖಾಲಿ ಆಗ್ಬಿಟ್ಟಿದೆ ಕಣೋ. ತಗೊಬಂದು ಕೊಡಬೇಕಂತ ನಿಂಗೆ ಅನ್ಸಲ್ವಾ? ಹಾಂ ಮನೋಜ್, ಹೌದಾ? ಮಾತ್ರೆ ಎಲ್ಲ ಖಾಲಿ ಆಗಿದೆ ಅತ್ತೆ ಅವ್ರದ್ದು. ನೀನು ನಂಗೊಂದು ಮಾತು ಹೇಳಿಲ್ವಲ್ಲ? ಸರಿ, ಅದೇನಂತ ನೋಡು. ನಾನು ಬೇಗ ಹೋಗಿ ಅತ್ತೆ ಅಡುಗೆ ಮಾಡ್ಕೊಬರ್ತೀನಿ. ಆಯಿತು ಗ್ರೀಷ್ಮ. ಅಮ್ಮ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಮಗೆ ಕಷ್ಟ ಇಲ್ಲನೂ. ಆಮೇಲೆ ನಮಗೊಂದು ದೊಡ್ಡ ಮನೆ, ಕಾರು ಎಲ್ಲ ಸಿಗುತ್ತಮ್ಮ. ಆವಾಗ ನಾವಿಬ್ರೂ, ನಾವು 3 ಜನನೂ ಆರಾಮಾಗಿ ಖುಷಿಯಾಗಿರ್ಬೋದು. ಗೊತ್ತಾ ನಿನಗೆ? ಏನೋ ಹೇಳ್ತಾ ಇದೆಯಾ ನೀನು? ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅದೇನಂತ ಬಿಟ್ಟು ಹೇಳು. ಅಯ್ಯೋ ಅಮ್ಮ, ನಿನಗೆ ಗೊತ್ತಾ ಇವತ್ತು ನಾನು ಗ್ರೀಷ್ಮ ಎಲ್ಲಿಗೆ ಹೋಗಿದ್ವಿ ಅಂತ? ಅದು ಅವ್ರ ಮಾವ ಇದ್ದಾರಲ್ಲ, ಅವ್ರ ಆಫೀಸ್ಗೆ ಹೋಗಿದ್ರಿ. ಅಷ್ಟೇ ಅಲ್ಲ, ಅವ್ರ ಮಾವ ನನಗೂ ಮತ್ತು ಗ್ರೀಷ್ಮಂಗೆ ಕೆಲಸನೂ ಕೊಟ್ಟರು. ಗೊತ್ತಾ? ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾವು ದೊಡ್ಡ ಶ್ರೀಮಂತರಾಗ್ಬೋದು. ಅಮ್ಮ, ನಿನಗೆ ಗೊತ್ತಾ ಅವ್ರಿಗೆ ಎಷ್ಟು ಆಸ್ತಿ ಇದೆ ಅಂತ? ನನಗಂತೂ ಗ್ರೀಷ್ಮನ್ ಪ್ರೀತಿ ಮಾಡಬೇಕಾದ್ರೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಇವಾಗಲೇ ಗೊತ್ತಾಗ್ತಾ ಇರೋದು. ಆಸೆನ ಎಷ್ಟು ಆಸೆ ಆಯ್ತು ಅವ್ರಿಗೆ? ಹಂಗಂದ್ರೆ ನಿನಗೂ ಏನು ಸಿಗುತ್ತಾ ಆಫೀಸಲ್ಲಿ? ಹ್ಞೂಮ್ಮ, ಯಾಕೆ ಸಿಗಲ್ಲ? ಯಾಕೆಂದರೆ ಕುಸುಮ ಅವ್ರ ಅಜ್ಜಿಗೆ 2 ಮಕ್ಕಳು. ಇವ್ರ ಮಾವ, ಇವ್ರ ಅಮ್ಮ ಇಬ್ಬರೇ. ಹಂಗಂದ್ಮೇಲೆ ನನಗೂ ಅಂದರೆ ಗ್ರೀಷ್ಮಂಗೂ ಅವ್ರ ಅಮ್ಮನಿಗೂ ಮತ್ತು ಅವ್ರ ಅಣ್ಣಂಗೂ ಸಮ ಆಸ್ತಿ ಬಂದೇ ಬರುತ್ತಾನೆ. ಗ್ರೀಷ್ಮಂಗೆ ಬಂದಮೇಲೆ ನನಗೆ ಬಂದಂಗೆ ಅರ್ಥ ಅಲ್ವಾ? ಅದಕ್ಕೆ ನಾನು ಹೇಗಾದರೂ ಐಡಿಯಾ ಮಾಡಿ ಗ್ರೀಷ್ಮ ಅವ್ರ ಮಾವನ ಹತ್ರ ಹೊಂದ್ಕೊಬಿಟ್ಟು ಎಷ್ಟಾಗುತ್ತೋ ಅಷ್ಟು ದುಡ್ಡು ಕಾಸು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಮ್ಮ. ಆಯ್ತು ಮಗನೇ, ಏನೋ ಮಾಡಪ್ಪ. ನನಗಂತೂ ಎಲ್ಲ ಮುಗ್ದೋಯ್ತು. ಆದರೆ ಇನ್ನು ಮುಂದೆ ಎಲ್ಲ ನಿಂದೆ. ನೀನು ಚೆನ್ನಾಗಿರು ಆಯ್ತಾ? ಹ್ಞೂ ಅಮ್ಮ, ನಾನು ಚೆನ್ನಾಗಿರ್ತೀನಿ, ನೀನು ಚೆನ್ನಾಗಿ ನೋಡ್ಕೋತೀನಿ ಆಯಿತಾ? ಸರಿ ಸುಮ್ಮನೆ ಇವಾಗ ಗ್ರೀಷ್ಮ ಬರ್ತಾಯಿದ್ದಾಳೆ. ಮನೋಜ್, ಅದು ಅಡುಗೆ ಮನೇಲಿ ಏನು ದಿನಸಿನೇ ಇಲ್ವಲ್ಲೋ? ನೀನು ನಂಗೆ ಹೇಳಬೇಕಿತ್ತು ತಾನೇ? ಅಲ್ಲ, ಬೆಳಗ್ಗೆ ನಾವು ತಿಂಡಿ ಮಾಡೋದು ಅಷ್ಟೇ. ಇವಾಗ ಏನು ಮಾಡೋದು? ಅಯ್ಯೋ ಹೌದಾ ಗ್ರೀಷ್ಮ, ನಾನು ನೋಡಿರಲಿಲ್ಲ. ಸರಿ ಇರು, ನಾನು ಬೇಗ ಹೋಗ್ಬಿಟ್ಟು ಮನೆಗೆ ಏನು ಬೇಕು ಅಂತ ಒಂದು ಸ್ಲಿಪ್ಪಲ್ಲಿ ಬರ್ಕೊಡು, ನಾನು ತೊಗೊಬರ್ತೀನಿ. ಹಾಂ, ತಗೊಬರುವಂತೆ. ಆದರೆ ನಿನ್ನ ಹತ್ರ ಹಣ ಇದೆಯಾ? ಅಯ್ಯೋ ಅದು ಗ್ರೀಷ್ಮ. ಸರಿ, ನನ್ನ ಹತ್ರ ಹಣ ಇದೆ, ನಾನು ಕೊಡ್ತೀನಿ. ಒಂದು ತಿಂಗಳಿಗೆ ಪೂರ್ತಿಗೆ ಎಷ್ಟು ಬೇಕು ಅಂತ ಒಂದು ಕೆಲಸ ಮಾಡೋಣ. ನಾವಿಬ್ಬರು ಹೋಗಿ ತಗೊಬರೋಣ. ಹಾಂ ಸರಿ, ಇಲ್ಲೇ ಮಾರ್ಕೆಟ್ ಹತ್ರ ಇದೆ, ಬಾ ಇಬ್ಬರು ಹೋಗೋಣ. ಅಯ್ಯೋ ದೇವ್ರೆ, ನೀವು ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಬಂದು ನನಗೆ ಅಡುಗೆ ಯಾವಾಗ ಮಾಡಾಕ್ತೀರಮ್ಮ? ಅಯ್ಯೋ ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ನಾನು ನಿಮಗೆ ಗಂಜಿ ಮಾಡೋಕ್ಕೆ ಇಟ್ಟಿದ್ದೀನಿ, ಇನ್ನೇನು ರೆಡಿ ಆಯಿತು. ನೀವು ಸ್ವಲ್ಪ ಗಂಜಿ ಕುಡಿತೀರಿ, ನಾವು ಸಂಜೆ ಅಡುಗೆಗೆ ಏನಾದರೂ ಮಾಡಿಕೊಡ್ತೀವಿ, ಆಯಿತಾ? ಅಯ್ಯೋ ದೇವ್ರೆ, ಈ ಜೀವನ ಪೂರ್ತಿ ಬರೀ ಗಂಜಿ ಕುಡಿಯೋದೇ ಆಯಿತು ನನ್ನ ಜೀವನ. ಚೆನ್ನಾಗಿದ್ದಾಗಂತೂ ಇಲ್ಲ, ಇವಾಗಲೂ ಅದೇ ಗೋಳ. ದೇವ್ರೆ, ನನಗೆ ಯಾಕಪ್ಪ ಅಂತ ಶಿಕ್ಷೆ ಕೊಟ್ಟೆ? ಅತ್ತೆ, ಇವಾಗಂಥದ್ದೇನಾಯಿತು ಅಂತ? ಗಂಜಿ ಕುಡಿದ್ರೆ ನಿಮ್ಗೇನು ಸಮಸ್ಯೆ? ಅಲ್ಲ, ನೀವು ಇಷ್ಟು ದಿವಸ ಅದೇ ತಾನೇ ಕುಡಿತಿದ್ದು, ಇವಾಗ ಕುಡಿಯೋಕ್ಕಾಗಲ್ಲ ಅಂದರೆ ಹೇಗೆ? ಗ್ರೀಷ್ಮ, ಹೋಗ್ಲಿ ಬಿಡು, ನಮ್ಮಮ್ಮ ಹಾಗೇನೆ. ಬಾ ನಾವು ಹೋಗೋಣ. ಹಾಂ ನಡಿ, ನಾನು ಪರ್ಸ್ ತಗೊಬರ್ತೀನಿ. ಹಾಂ ಸರಿ. ಅಲ್ಲ ಕಣೆ ಪರಿಮಳ, ಮಂಜಕ್ಕ, ನೋಡಿದ್ರ ನಮ್ಮ ಯಜಮಾನ್ರು ಎಂಥ ಕೆಲಸ ಮಾಡಿ ಹೋಗಿದ್ದಾರೆ ಅಂತ. ಅಲ್ಲ, ಹೋಗೋದು ಹೋದ್ರು, ಆದರೆ 15 ಲಕ್ಷ ಸಾಲ ಮಾಡಿ ಹೋಗಿದ್ದಾರಲ್ಲ. ನಾನು ಇವಾಗ ಏನು ಮಾಡಲಿ? ಅಲ್ಲ ಕಡೆ ಲಾವಣ್ಯ, ನಿಮ್ಮ ಯಜಮಾನ್ರು ಅದನ್ನು ಸಾಲ ಮಾಡಬೇಕಾದ್ರೆ ನೀಗೇನು ಹೇಳಿಲ್ವಾ? ನಿಂಗೆ ಗೊತ್ತೇ ಇಲ್ವಾ? ನನಗಂತೂ ಒಂದು ಮಾತು ಹೇಳಿಲ್ಲ. ಅಲ್ಲ, ನನಗೊಂದು ಅನುಮಾನ ಏನು ಗೊತ್ತಾ? ಅಯ್ಯಪ್ಪ, ಅದೇ ಇವಾಗ ಯಾರು ಸಾಲ ಕೊಟ್ಟಿದ್ದಾರಲ್ಲ ಅವ್ರು ಬಂದು ಹೇಳ್ತಾ ಇರೋದು 6 ತಿಂಗಳಾಗಿದೆ ಅಂತ. ಆದರೆ 6 ತಿಂಗಳಲ್ಲಿ ನನ್ನ ಜೊತೆಲೇ ಇದ್ರಲ್ಲ, ಅಂದರೆ
ನನ್ನ ಬಿಟ್ಟು 6 ತಿಂಗಳು ಆಯ್ತು ತಾನೇ ಅವರು. ಅಂದರೆ ಬಿಟ್ಟು ಹೋಗ್ಬೇಕಾದ್ರೆ ದುಡ್ಡು ತೊಗೊಂಡು ಹೋದ್ರ ಅಂತ ನಂಗೆ ಅನುಮಾನ ಕಣೆ. ಹಾಂ, ಇದ್ರೂ ಇರ್ಬೋದು ಲಾವಣ್ಯ. ಹಂಗಂದ್ರೆ ನೀನು ಸೈಟ್ ಪತ್ರ ಅಲ್ಲೇ ಇದೆಯಲ್ಲ, ಸೈಟು ಏನಾಗುತ್ತೆ ಹಾಗಾದ್ರೆ? ಇನ್ನೇನಾಗುತ್ತೆ ಮಂಜಕ್ಕ, ದುಡ್ಡು ಕೊಟ್ಟರೆ ಪತ್ರ ವಾಪಸ್ ಕೊಡ್ತಾರೆ, ಇಲ್ಲಾಂದರೆ ನಾನು ಸೈಟ್ ಕಳ್ಕೊಂಡಂಗೆ ಲೆಕ್ಕ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಪಾಪ ನಮ್ಮಪ್ಪ ಆ ಸೈಟು ನನಗೆ ಅಂತ ಕೊಟ್ಟಿದ್ರು. ಆ ಸೈಟಲ್ಲಿ ನಾವಿಬ್ರು ಮನೆ ಕಟ್ಟಿ ಚೆನ್ನಾಗಿರ್ಬೇಕು ಹಾಗೆ ಹೀಗೆ ಅಂತೆಲ್ಲ ಕನ್ಸ್ಕೊಂಡಿದ್ರಿ. ಅಷ್ಟೊತ್ತಿಗೆ ಇವ್ರು ಹಿಂಗೆಲ್ಲ ಮಾಡಿಬಿಟ್ರು. ಏನೇಳು ಲಾವಣ್ಯ, ನಿಮ್ಮ ಯಜಮಾನ್ರಿಗೆ ಏನು ಗೊತ್ತಾ, ನೀನು ಕೇಳಿರೋ ತೊಗೊಬಂದು ದುಡ್ಡು ಕೊಡ್ತಿದ್ದೆಲ್ಲ ನಿಮ್ಮ ಅಪ್ಪ ತೆಗೆಸ್ಕೊಟ್ಟು, ಅದಕ್ಕೆ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. ಹೌದು ಲಾವಣ್ಯ, ಯಾಕೆಂದರೆ ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡಿನ ಬೆಲೆ ಗೊತ್ತಿರುತ್ತೆ, ಆದರೆ ತುಂಬ ಈಸಿಯಾಗಿ ಸಿಗ್ತಿರೋ ದುಡ್ಡು, ಆ ದುಡ್ಡಿಗೆ ಬೆಲೆ ಇರಲ್ಲಮ್ಮ. ಹಾಗಾಗಿನೇ ನಿನ್ನ ಗಂಡನಿಗೆ ಸದರ ಆಗಿರೋದು. ಅಷ್ಟೇ ಅಲ್ಲದೆ ನೀನು ಬೇರೆನೆ ಏನು ಕೇಳಿದ್ರು ದುಡ್ಡು ತೊಗೊಬಂದು ಕೊಡ್ತಿದ್ಯಲ್ಲ, ಅದೇ ಅನಿಸುತ್ತೆ ನಿನಗೆ ಮುಳ್ಳಾಗಿದ್ದು. ಹೌದು, ನೀವಿಬ್ಬರು ಹೇಳ್ತಾರೆ ಸರಿಯಾಗಿದೆ. ಆದರೆ ನಾನು ಅವ್ರಿಗೆ ಹೆಂಗೆ ದುಡ್ಡು ಕೊಡ್ತಿದ್ದೆ ಅಂದರೆ, ನನ್ನ ಹತ್ರ ದುಡ್ಡಿಂದ ನೆಪಕ್ಕಾದ್ರೂ ನನಗೇನೋ ಹಿಂಸೆ ಕೊಡದೆ ನನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ ಆಸೆ ಇಟ್ಕೊಂಡಿದ್ದೆ ಅಕ್ಕ. ಆದರೆ ಇವಾಗ ಅವ್ರು ನೋಡಿ ನನಗೆ ಹೆಂಗೆ ಮೋಸ ಮಾಡಿ ಹೊಟ್ಟೋದ್ರು ಅಂತ ನಾನು ಇವಾಗ ಏನು ಮಾಡಲಿ? ಲಾವಣ್ಯ ನೋಡು, ನಿನ್ಗದ ಫೋನ್ ಬರ್ತಾ ಇದೆ. ಹಲೋ, ಯಾರಿದು? ಹಲೋ, ನೀವು ಲಾವಣ್ಯನ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು? ನಮಸ್ತೆ ಅಮ್ಮ, ನನ್ನ ಹೆಸರಲ್ಲೇ ಏನೂ ಹೇಳೋಕ್ಕಾಗೋದಿಲ್ಲ, ಆದರೆ ಇವಾಗ ನಾನು ನಿಮ್ಗೆ ಹೇಳೋ ವಿಚಾರ ನಿಮಗೆ ತುಂಬ ಮುಖ್ಯವಾಗಿದ್ದು, ಅದನ್ನು ದಯವಿಟ್ಟು ಕೇಳಿಸ್ಕೊಳ್ಳೇಬೇಕು ನೀವು. ಮುಖ್ಯವಾದ ವಿಷಯನಾ? ಅಲ್ಲ, ನೀವು ಯಾರು ಅಂತ ಗೊತ್ತಿಲ್ವಲ್ಲ, ನಾನು ನಿಮ್ಮ ಮಾತನ್ನ ಹೇಗೆ ನಂಬೋದು? ಹೇಗೆ ನಂಬಬೇಕು ಅನ್ನೋದು ನಾನು ಹೇಳೋ ವಿಚಾರದ ಮೇಲೆ ಡಿಪೆಂಡ್ ಆಗಿರುತ್ತಮ್ಮ. ಅದೇಂದರೆ ನಿಮ್ಮ ಯಜಮಾನ್ರು ಮದನ್ ತಾನೇ? ಹಾಂ ಹೌದು. ಹಾಂ ಅಮ್ಮ, ಅವರು ನಿಮ್ಮನ್ನ ಬಿಟ್ಟು ಒಂದು 6ರಿಂದ 7 ತಿಂಗಳಾಗಿದೆಯಾ? ಹಂಗಾಗಿದ್ರೆ ಅವರು ಇಲ್ಲಿ ಒಂದು ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾರೆ. ಏನು? ನೀವೇನು ಹೇಳ್ತಾ ಇದ್ದೀರಾ? ನಮ್ಮ ಯಜಮಾನ್ರಿಗೆ ಇನ್ನೊಂದು ಮದುವೆ ಆಗಿದೆಯಾ? ಅಲ್ಲ, ನೀವ್ಯಾರು ಮಾತಾಡ್ತಾ ಇರೋದು? ನೀವು ಹೇಳ್ತಾ ಇರೋದು ನಿಜ ಅಂತ ನಾನು ಹೇಗೆ ನಂಬಬೇಕು? ನೋಡಿಮ್ಮ, ಅದನ್ನೆಲ್ಲ ನನಗೆ ಹೇಳೋಕ್ಕಾಗೋಲ್ಲ. ನನಗೆ ಗೊತ್ತು ನೀವು ಮತ್ತು ಮದನು ಗಂಡ ಹೆಂಡ್ತಿ ಅಂತ, ಆದರೆ ಇವನು ಇಲ್ಲಿ ಬೇರೆ ಹುಡುಗ ಜೊತೆ ಇದ್ನಲ್ಲ, ಹಾಗಾಗಿ ನನ್ನ ವಿಚಾರ ಮಾಡಿದಾಗ ನನಗೆ ಗೊತ್ತಾಗಿದ್ದು ಇಷ್ಟು, ಅವನು ಇನ್ನೊಂದು ಮದುವೆ ಆಗಿದ್ದಾನೆ ಅಂತ. ನಿಮ್ಮಿಬ್ಬರ ಮುಂದೆ ಸಮಸ್ಯೆ ನಂಗೆ ಗೊತ್ತಿಲ್ಲ ಏನಿದೆ ಅಂತ, ಆದರೆ ದಯವಿಟ್ಟು ಆ ಹುಡುಗಿನ ಕಾಪಾಡ್ತಿರೋ ಅಥವಾ ನಿಮಗೆ ಮೋಸ ಆಗಿದೆಯೋ ಅಥವಾ ಆ ಹುಡುಗಿಗೆ ಮೋಸ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ನೋಡಿಮ್ಮ. ಹಲೋ ಹಲೋ, ಏನಾಯ್ತಂತೆ? ಯಾರು ಫೋನು? ಏನೋ ಮದುವೆ ಅಂತೆಲ್ಲ ಮಾತಾಡ್ತಾ ಇದೆಯಲ್ಲ, ಯಾರಿಗೆ ಏನಾಯ್ತು ಇವಾಗ? ಪರಿಮಳ, ನೋಡ್ದ ನನ್ನ ಗಂಡ ಎಂಥ ಅವನಿರಬೇಕು, ನನಗಿಷ್ಟೆಲ್ಲ ಮೋಸ ಮಾಡಿ ಹೋಗ್ಬಿಟ್ಟಲ್ಲಿ ಆರಾಮಾಗಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನಂತೆ. ಅಯ್ಯೋ ದೇವ್ರೆ, ನೀನು ಏನೇ ಹೇಳ್ತಾ ಇದೆಯಾ? ಹೌದಾ? ಅಮ್ಮ, ಎಷ್ಟು ಧೈರ್ಯ ಇರಬೇಕು. ಅಲ್ಲ, ನಿನ್ನ ಗಂಡ ಏನಂತ ಅನ್ಕೊಬಿಟ್ಟಿದ್ದಾನೆ ಅಂತ? ಹಾಂ, ಇಲ್ಲಿ ನಿನ್ನ ಜೀವನ ಹಾಳು ಮಾಡಿದ್ದಲ್ದೆ ಅಲ್ಲೋಗಿ ಮತ್ತೆ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾನ? ಅಲ್ಲ ಕಣೆ, ಫೋನ್ ಮಾಡಿದ್ದು ಯಾರೋ ಏನೋ, ಅವ್ರ ಮಾತನ್ನು ಹೇಗೆ ನಂಬ್ತೀಯಾ? ಹಾಂ, ಅದೂ ಇರ್ಬೋದು ಕಣೆ. ನಮಗೆ ಯಾರೋ ಹೇಳಿದ ಮಾತ್ರ ನಂಬೋಕ್ಕಾಗಲ್ಲ, ಆದರೆ ಸುಳ್ಳು ಯಾಕೆ ಹೇಳ್ತಾರೆ ಇವರು? ನಾವು ಹೀಗೆ ಯೋಚನೆ ಮಾಡಬೇಕಲ್ಲ, ಅದರಿಂದ ಇವ್ರಿಗೇನು ಪ್ರಯೋಜನ ಇದೆ ಅಂತ. ಸರಿ, ಅವ್ರ ಅಡ್ರೆಸ್ ಏನಾದರೂ ಕೊಟ್ಟರೆ ಎಲ್ಲಿದ್ದಾರೆ ಏನು ಅಂತ? ಅದೆಲ್ಲ ಏನು ಹೇಳಿಲ್ಲ, ಅವ್ರು ಫೋನ್ ಕಟ್ ಮಾಡಿಬಿಟ್ರು ಅಷ್ಟು ಹೇಳ್ಬಿಟ್ಟು. ಅಲ್ಲ, ಇವಾಗ ನೀನು ಏನು ಮಾಡಲಿ? ಅಯ್ಯೋ, ಮಾಡೋದೇನು ಲಾವಣ್ಯ, ನೀನು ಇಷ್ಟಕ್ಕೂ ಮೇಲೆ ಬಿಟ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಮೊದಲು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು. ಪೊಲೀಸರಿಗೆ ಹೇಳಿದ್ರೆ ಅವ್ರು ಹೇಗೆ ಅಂತ ಗೊತ್ತಲ್ಲ ನಿನಗೆ, ಅವ್ರು ಬಾಯಿ ಬಿಡಿಸ್ತಾರೆ, ಅವ್ರು ಎಲ್ಲಿದೆ ಅಂತ ಕಂಡಿದ್ದೇ ಇರ್ತಾರೆ. ಅದು ನನಗೆ ಗೊತ್ತು ಮಂಜಕ್ಕ, ಆದರೆ ಕಂಪ್ಲೇಂಟ್ ಅಂತ ಎಲ್ಲ ಹೋದರೆ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ಸುಮ್ಮನೆ ಅದು ಒಂದು ಮಾನ ಮರ್ಯಾದೆಲ್ಲ ಹೌದು ಅಂತ ಭಯ ನನಗೆ. ಅಯ್ಯೋ ದಡ್ಡಿ, ಇನ್ನೇನೇ ಮಾನ ಮರ್ಯಾದೆ ಎಲ್ಲ ಹೋಗಾಯ್ತಲ್ಲ. ಹಾಂ, ಅಲ್ಲ, ನಿನ್ನ ಗಂಡ ಹೋಗಿ 6 ತಿಂಗಳು ಮೇಲಾಗಿದೆ. ಇಷ್ಟು ವರ್ಷ ಅಂದರೆ ಇಷ್ಟು ದಿನ ಯಾರಿಗೂ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಎಲ್ಲರಿಗೂ ಗೊತ್ತಾಗಿರುತ್ತೆ. ನಿನ್ನ ಯಾರು ಡೈರೆಕ್ಟಾಗಿ ಬಂದು ಕೇಳಲ್ಲ, ಯಾಕಂದರೆ ನಿನ್ನ ಗಂಡನ ಮೇಲೆ ಎಲ್ಲರಿಗೂ ಗೊತ್ತಾಗಿರುತ್ತಲ್ಲ, ಹಾಗಾಗಿ ಯಾರು ಏನೂ ಕೇಳೋಕ್ಕಾಗಲ್ಲ. ಆದರೆ ಎಲ್ಲರಿಗೂ ವಿಷಯ ಗೊತ್ತಾಗಿರುತ್ತೆ. ನೀವು ಹೇಳೋದನ್ನ ಸರಿ ಇದೆ. ಹಂಗಂತ ಇವಾಗ ಕಂಪ್ಲೇಂಟ್ ಕೊಡೋಣ ಅಂತೀಯ? ನನಗೇನು ಅನಿಸುತ್ತೆ ಅಂದರೆ, ಇನ್ನೂ ಒಂದು 2 ದಿನ ಕಾಯೋಣ ಅನಿಸುತ್ತೆ. ಲಾವಣ್ಯ, ನೀನು ಇನ್ನೂ ಲೇಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಕಣೆ. ಒಂದು ಕಂಪ್ಲೇಂಟ್ ಅಂತ ಕೊಟ್ಟಿರು, ನಾಳೆ ದಿವಸ ಬಂದು ಎಲ್ಲರೂ ನಿನ್ನೇ ಕೇಳ್ತಾರೆ, ಇಷ್ಟು ವರ್ಷ ನಿನ್ನ ಗಂಡ ಬಿಟ್ಟೋಗಿದ್ದಾನಲ್ಲ, ನಿನ್ನೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಅದಕ್ಕೆ ಯಾವುದಕ್ಕೊಂದು ಕಂಪ್ಲೇಂಟ್ ಕೊಟ್ಟಿರೋ, ಆಯಿತಾ? ಹೌದು ಲಾವಣ್ಯ,
ಬರೀ ಕರೆಕ್ಟಾಗಿ ಹೇಳ್ತಾವಳೆ. ಮೊದಲು ನಾನು ಕೆಲಸ ಮಾಡೋ ಆಯ್ತಾ. ನಾನು ನನ್ನ ಗಂಡನ್ನ ಒಳ್ಳೆಯವನಾಗಿ ಮತ್ತೆ ಬರ್ತಾನೆ, ನಾನು ಅವನ ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡಿರೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ಅವನು ನನಗೆ ಮೇಲೆ ಸ್ವಲ್ಪ ಚಿಂತೆ ಇಲ್ಲದೆ ಕಾಳಜಿ ಇಲ್ದಲೆ ಆರಾಮಾಗಿರ್ಬೇಕಾದ್ರೆ ನಾನು ಚಿಂತೆ ಮಾಡಬೇಕು? ಇಲ್ಲ, ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಅಳಲ್ಲ. ಆ ಸಾಲನಂತೆ ಸಲ ಏನು ಮಾಡಲ್ಲ, ಏನು ಬೇಕೋ ಮಾಡಲಿ, ಸೈಟ್ ತಾನೇ ಹೋದ್ರೆ ಹೋಗುತ್ತೆ, ನನಗೆ ಅದ್ರ ಬಗ್ಗೆ ಚಿಂತೆನೂ ಇಲ್ಲ. ಹಾಂ, ನೀನು ಹೀಗೆ ಇರಬೇಕು, ಧೈರ್ಯ ಯಾವತ್ತಿಗೆ ಇಡಬೇಡ. ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ ಆಯಿತಾ? ಹಾಂ, ನನಗೆ ಅದೊಂದೇ ಧೈರ್ಯ ಇರೋದು, ನೀವೆಲ್ಲ ನನ್ನ ಜೊತೆಲಿ ಇದ್ದೀರಾ ಅಂತ. ಆದರೆ ನನ್ನ ಗಂಡನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಅವನಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ. ಆಯಿತು, ಹಾಗೆ ಮಾಡು. ಬಾ, ಮೊದಲು ಹೋಗ್ಬಿಟ್ಟು ನಾನು ಬರ್ತೀವಿ. ಬಾ, 3 ಜನ ಹೋಗ್ಬಿಟ್ಟು ಮೊದಲು ಕಂಪ್ನಿ ಕೊಟ್ಟು ಬರೋಣ. ಸರಿ, ನಡೀರಿ.